ಚೀಮೂಲ್ ಚುನಾವಣೆ ಈಗ ನಡೀತಾ ಇದೆ, ತುಂಬ ರಭಸದಿಂದ ನಡೀತಾ ಇದೆ. ಚಿಕ್ಕಬಳ್ಳಾಪುರ ನಗರದ ಜೂನಿಯರ್ ಕಾಲೇಜ್ ಆವರಣದಲ್ಲಿ ನಡೀತಾ ಇರತಕ್ಕಂಥ ಮತದಾನಕ್ಕೆ ಬಹಳ ಉತ್ಸುಕದಿಂದ ದೊಡ್ಡ ಮಟ್ಟದಲ್ಲಿ ಬೃಹದಾಕಾರವಾಗಿ ಜನಸಂಖ್ಯೆ ಸೇರಿದ್ದಾರೆ. ಇಲ್ಲಿ ಪ್ರತಿನಿಧಿಗಳು ಓಟ್ ಹಾಕೋಕ್ಕೆ ಈಗಾಗಲೇ ಸರತಿ ಸಾಲಿನಲ್ಲಿ ನಿಂತು ಓಟ್ ಹಾಕುವಂಥ ಕೆಲಸವನ್ನು ಇವತ್ತು ದಿವಸ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಮೆಗಾ ಡೈರಿ ಚೀಮೂಲ್ ಚುನಾವಣೆ ತುಂಬ ರಂಗೇರಿದೆ ಅಂತಲೇ ಹೇಳ್ಬೋದು. ಈಗ ಮತದಾನ ನಡೀತಾ ಇದೆ. ಬೆಳಿಗ್ಗೆನೇ ಮಂಚನಹಳ್ಳಿ ಮತ್ತು ಗೌರಿಬಿದನೂರು ಕ್ಷೇತ್ರ ಚುರುಕಾಗಿತ್ತು. ಇದೀಗ ತಾನೇ ಚಿಕ್ಕಬಳ್ಳಾಪುರ ಕ್ಷೇತ್ರಗಳು ಕೂಡ ಚುರುಕಾಗಿ ಮತದಾನ ನಡೀತಾ ಇದ್ದಾವೆ. ಈಗ ಬಹುತೇಕ ಎಲ್ಲ ಕ್ಯಾಂಡಿಡೇಟ್ಗಳು ಮತ್ತು ಮತದಾರರೆಲ್ಲರೂ ಕೂಡ ಬರ್ತಾ ಇದ್ದಾರೆ, ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಮತ್ತು ಜೂನಿಯರ್ ಕಾಲೇಜ್ ಮುಂಭಾಗ ತುಂಬ ಕ್ರೌಡ್ ಸೇರಿದೆ. ಇಲ್ಲೆಲ್ಲ ಕೂಡ ಸ್ಟಾಲ್ಗಳು ಹಾಕ್ಕೊಂಡು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ಜನರನ್ನ ಒಂದು ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಕೂಡ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಈಗ ಒಬ್ಬೊಬ್ಬರೇ ಕೂಡ ಎಂಟ್ರಿ ಆಗ್ತಾ ಇದ್ದಾರೆ. ಜೊತೆಗೆ ಬಸ್ಗಳಲ್ಲಿ ಬಂದು ಇವತ್ತಿನ ದಿವಸ ಮತದಾರರು ಓಟ್ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇವತ್ತು ಬೆಳಗ್ಗೆ ಪ್ರಾರಂಭ ಆಗಿ 4 ಗಂಟೆವರೆಗೂ ಮತದಾನ ನಡೀತದೆ. 4 ಗಂಟೆಯ ನಂತರ ಇಲ್ಲೇ ಫಲಿತಾಂಶವೂ ಕೂಡ ಬರ್ತದೆ, ಕೌಂಟಿಂಗ್ ನಡೆದು ಫಲಿತಾಂಶವೂ ಕೂಡ ಬರ್ತದೆ. ಈಗ ಭಾಳ ಬಿರುಸಿನಿಂದ ಮತದಾನ ನಡೀತಾ ಇದೆ. ಈ ಸ್ಟಾಲ್ಗಳನ್ನೆಲ್ಲ ಕೂಡ ನೀವು ನೋಡ್ಬೋದು. ಇವತ್ತೆಲ್ಲ ಕ್ಯಾಂಡಿಡೇಟ್ಗಳು ಸ್ಟಾಲ್ನ ಹಾಕ್ಕೊಂಡು ಭಾಳ ವಿಜೃಂಭಣೆಯಿಂದ ಮತ್ತು ಭಾಳ ವಿಶೇಷವಾಗಿ ಅದ್ದೂರಿಯಾಗಿ ಈ ಒಂದು ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ. ಭಾಳ ದೊಡ್ಡ ಮಟ್ಟದಲ್ಲಿ ಇದು ನಡೀತಾ ಇರ್ತಕ್ಕಂಥದ್ದು. ಪೊಲೀಸರಂತೂ ಈ ಜನರನ್ನ ನಿಯಂತ್ರಣ ಮಾಡೋದಕ್ಕೆ, ಈ ಟ್ರಾಫಿಕ್ ನಿಯಂತ್ರಣ ಮಾಡೋದಕ್ಕೆ ತುಂಬ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹೋಗಿಲ್ಲ.